ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆ ಆಗಿದೆಯಾ? ಆಗಸ್ಟ್ವರೆಗೆ ಹಣ ಬಿಡುಗಡೆ ಆಗಿದೆಯಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ನಿಜಾನಾ? ಪಬ್ಲಿಕ್ ಟಿವಿಯಲ್ಲಿ ಈಗ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸತ್ಯವನ್ನ ನೋಡೋಣ ಏನು ಅಂತಂದ್ಬಿಟ್ಟು. ಒಟ್ಟು 5 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ. ನಾನು ಅದನ್ನೇ ಹೇಳಿದ್ದು. ಜನವರಿ ಫೆಬ್ರವರಿ ಜೊತೆಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹಣ, ಸೆಪ್ಟೆಂಬರ್ ತಿಂಗಳ ಹಣ ಜಮೆ ಆಗಿದೆ ಅಂತ ಆರ್ಥಿಕ ಇಲಾಖೆಯ ವಾದ. ಆದರೆ ಇದುವರೆಗೆ ಕೆಲವರ ಖಾತೆಗಳಿಗೆ ಹಣ ಜಮೆ ಆಗಿಲ್ಲ. 5 ತಿಂಗಳು ಬಾಕಿ ಉಳಿಸ್ಕೊಂಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಒಟ್ಟು 5 ತಿಂಗಳ ಗೃಹಲಕ್ಷ್ಮಿ ಹಣ ಫೆಬ್ರವರಿ ಮಾರ್ಚ್, ಆ್ಯಕ್ಚುಲಿ ಜನವರಿ ಅಲ್ಲ, ಫೆಬ್ರವರಿ ಮಾರ್ಚ್ದು ಅದು, ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್. ಆರ್ಥಿಕ ಇಲಾಖೆಯವರು ಹೇಳ್ತಾರೆ ನಾವು ಸೆಪ್ಟೆಂಬರ್ದು ಕೊಟ್ಟಿದ್ದೀವಿ ಅಂತ. ಎಲ್ಲಿ ಹೋಗಿದೆ ಅಕೌಂಟಿಗೆ ದುಡ್ಡು? ಹೋಗಿಲ್ಲ. ರಿಯಾಲಿಟಿ ಚೆಕ್ ಮಾಡಿದ್ದೀವಿ ನಾವು. ಅಥವಾ ನೀವು ಕೆಲವ್ರಿಗೆ ಹಾಕಿ ಕೆಲವ್ರಿಗೆ ಬಿಟ್ಟಿದ್ದೀರಾ? ಕೇಳಿದ್ರೆ ಕೆಲವರು ಹೋಗಿದ್ದೀವಲ್ಲ, ಕೆಲವ್ರಿಗೆ ಹಾಕಿದ್ದೀವಲ್ಲ. ಇಲ್ಲೇನೋ ಗೋಲ್ಮಾಲ್ ನಡೀತಾ ಇದೆ. ಒಟ್ಟಾರೆ ಈ ಗೃಹಲಕ್ಷ್ಮಿ ಹಣದಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇರೋದಂತೂ ಸ್ಪಷ್ಟ. ಒಂದು ಸದನದಲ್ಲಿ ಇವರು ಸತ್ಯವನ್ನು ಮುಚ್ಚಿಡ್ತಾ ಇದ್ದಾರೆ. ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳದು ದುಡ್ಡಿಲ್ಲ. ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಆಗಿಯೇ ಇಲ್ಲ. ಆರ್ಥಿಕ ಇಲಾಖೆಯವರು ಟ್ರೆಷರಿಯಿಂದ ಬಿಡುಗಡೆ ಮಾಡಬೇಕಲ್ಲ, ಆಗೇ ಇಲ್ಲ. ಆರ್ಥಿಕ ಇಲಾಖೆ ಕೊಟ್ಟಿಲ್ಲ ಅಂತಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ, ಅದನ್ನಾದರೂ ಹೇಳಿ ನೀವು. ಅವ್ರು ಕೊಟ್ಟಿಲ್ಲಪ್ಪ, ನಾವು ಹಾಕಿಲ್ಲ ಅಂತ ಹೇಳಿ, ಅದನ್ನಾದರೂ ಹೇಳಬೇಕಲ್ಲ. ಕೊಟ್ಟಿದ್ದೀವಿ ಅಂತ ಹೆಂಗೆ ಹೇಳಿದ್ರಿ? ಕೊಟ್ಟಿದ್ದೀವಿ ಅಂತ ಹೆಂಗೆ ಹೇಳಿದ್ರಿ? ಇದೇ ಸತ್ಯ. ನೀವು ಯಾರ ಮೇಲೂ ಗೂಬೆ ಕೂರಿಸೋಂಗಿಲ್ಲ. ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರದ್ದೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇಲ್ಲಿ ಕಣ್ಣಾ ಮುಚ್ಚಾಲೆ ಆಡೋಕ್ಕಾಗಲ್ಲ. ನನ್ನ ಪ್ರಕಾರ ನಿಮಗೆ ಆರ್ಥಿಕ ಇಲಾಖೆಯಿಂದ ಅಥವಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಥವಾ ಬ್ಯಾಂಕಿಂದ ಲೆಕ್ಕ ಸಿಕ್ಕಿಬಿಡುತ್ತೆ. ಇಲ್ಲಿ ಯಾರು ಆಟ ಆಡ್ತಿರೋದು? ಏನು ಗೋಲ್ಮಾಲ್ ಇದು ಅಂತ. ಅರವಿಂದ್, ಇಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇಲ್ಲ. ಸತ್ಯಾಸತ್ಯತೆಯನ್ನ ಜನರ ಮುಂದೆ ಇಡುವಂತ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಕಾರಣ ಆಗಿರುವಂತ ಇಲಾಖೆ ಯಾವುದು? ದುಡ್ಡು ಬರ್ದೇ ಇರೋದಕ್ಕೆ ಏನು ಕಾರಣ? ಎಲ್ಲಿ ತಡೆ ಆಗಿದೆ ದುಡ್ಡು ಬರಲಿಕ್ಕೆ, ದುಡ್ಡು ಬಿಡುಗಡೆ ಆಗಲಿಕ್ಕೆ ಅನ್ನೋದನ್ನ ಹೇಳ್ಬೇಕಾಗತ್ತೆ. ಆದರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಇವರು ಅಂತೇಳಿ ಇಲಾಖೆಗಳ ಮೇಲೆ ಹಾಕೊಂಡು ಈಗ ಹೋಗ್ತಾ ಇರ್ತಕ್ಕಂಥದ್ದು. ಅದನ್ನು ಕೂಡ ಸತ್ಯವನ್ನು ಕೂಡ ಸಚಿವರು ಹೇಳ್ತಾವಲ್ಲ. ಬರೋಬ್ಬರಿ ಇಲ್ಲಿಗೆ 5 ತಿಂಗಳ ಹಣವನ್ನು ಕೂಡ ಹಾಕಬೇಕಾಗತ್ತೆ. 5 ತಿಂಗಳ ಹಣ ಕೊಟ್ಟಿಲ್ಲ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತಂದರೆ ಆರ್ಥಿಕ ವರ್ಷ 2024-25ನೇ ಸಾಲಿನ ಜನವರಿ ಮತ್ತು ಫೆಬ್ರವರಿ 2 ತಿಂಗಳ ಕಂತಿನ ಹಣವನ್ನು ಹಾಕಿಲ್ಲ. ಯಾಕೆ ಹಾಕಿಲ್ಲ? ಆ 2 ತಿಂಗಳ ಹಣ ಎಲ್ಲಿ ಹೋಯಿತು? ಜನವರಿ ಮತ್ತು ಫೆಬ್ರವರಿ ಹೊರತುಪಡಿಸಿ ಏಪ್ರಿಲ್, ಮೇ, ಜೂನ್, ಜುಲೈದು ಹಾಕಿದ್ದೀರಾ. ಅದಾದ ನಂತರ ಸೆಪ್ಟೆಂಬರು, ಅಕ್ಟೋಬರ್, ನವೆಂಬರ್ 3 ತಿಂಗಳದ್ದು ಕೂಡ ಹಾಕಿಲ್ಲ. ಆ ಮಧ್ಯದಲ್ಲಿ ಆಗಿರುವಂಥ 2 ತಿಂಗಳ ಹಣ ಯಾಕೆ ಬಿಡುಗಡೆ ಆಗಿಲ್ಲ? ಎಲ್ಲಿ ಹೋಯಿತು? ಅದನ್ನು ಯಾರು ಬಳಕೆ ಮಾಡಿಕೊಂಡ್ರು? ಆರ್ಥಿಕ ಇಲಾಖೆಯಿಂದನೇ ಹಣ ಬಿಡುಗಡೆ ಆಗಿಲ್ವಾ? ಬಿಡುಗಡೆ ಆಗಿದ್ರು ಕೂಡ ತಂದ್ರು ಬೇರೆ ಏನಕ್ಕಾದ್ರೂ ಬಳಕೆ ಆಯ್ತಾ? ಇದೆಲ್ಲರೂ ಕೂಡ ಉತ್ತರವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಆದರೆ ಆಗಿರುವಂಥ ತಪ್ಪನ್ನು ಏನಾಗಿದೆ ಅನ್ನೋದನ್ನು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ಯಾವ ಇಲಾಖೆಯಿಂದ ತಪ್ಪಾಗಿದೆ ಅನ್ನೋದನ್ನು ಕೂಡ ಅಧಿಕಾರಿಗಳಿಗೆ ಈಗಾಗಲೇ ಸಚಿವರಿಂದ ಸೂಚನೆವಾಗಿದೆ, ಹೇಳಲೇಬಾರ್ದು ಅಂತೇಳಿ. ಆದರೆ ಈಗ ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಆಗಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಹಣ ಯಾವಾಗ ಬಿಡುಗಡೆ ಮಾಡ್ತಾರೋ ಆರ್ಥಿಕ ಇಲಾಖೆ, ಆಗ ನಾವು ಹಣವನ್ನು 2 ತಿಂಗಳ ಜನವರಿ ಮತ್ತು ಫೆಬ್ರವರಿದು ಕೊಡ್ತೀವಿ ಅಂತೇಳಿ ಹೇಳ್ತಾ ಹೋಗ್ತಾ ಇದ್ದಾರೆ. ಒಟ್ಟು 5 ತಿಂಗಳ ಹಣವನ್ನು ಈಗ ಬಿಡುಗಡೆ ಮಾಡಬೇಕಾಗತ್ತೆ. ಅದರ ಮಧ್ಯದಲ್ಲಿ ಈಗ ಮತ್ತೆ ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ಆದಾಯ ತೆರಿಗೆ ಇಲಾಖೆಯಿಂದ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಅದರ ಮಾಹಿತಿಯನ್ನು ಕೂಡ ಈಗ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 1.73 ಅಂದರೆ 1,73,000 ಜನರನ್ನು ಈಗ ಗೃಹಲಕ್ಷ್ಮಿ ಫಲಾನುಭವಿಗಳ ಲಿಸ್ಟಿಂದ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಕೆಲವೊಂದು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ, ಇನ್ನೊಂದಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ ಅನ್ನುವಂಥದ್ದು. ಆ ಅಕೌಂಟಲ್ಲೂ ಕೂಡ ವಿಚಾರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಜನರ ಮುಂದೆ ಸತ್ಯವನ್ನ ಇಡಬೇಕಾಗತ್ತೆ. 5 ತಿಂಗಳ ಅಮೌಂಟ್ ಹಾಕಿಲ್ಲ ಅಂತಂದ್ರೆ ಅಲ್ಲಿಗೆ ಏನರ್ಥ, ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ತಿಳಿಸ್ಬೇಕಾಗತ್ತೆ ಅನ್ನುವಂಥದ್ದು. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.